ಆಗ್ತಿದೆ. ಉಳುಮೆಗೆ ಸಿದ್ಧತೆಯ ನಡುವೆ ಗೊಬ್ಬರದ ಕೊರತೆ ಅಲ್ಲಿನ ರೈತರಿಗೆ ಕಾಡ್ತಾ ಇದೆ. ಮೆಕ್ಕೆಜೋಳ, ಹತ್ತಿ, ರಾಗಿ, ಶೇಂಗಾ, ಸಿರಿಧಾನ್ಯ ಬಿತ್ತನೆಗೆ ಈಗ ರೆಡಿ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲೇ ಗೊಬ್ಬರ ಸಿಗದೆ ಜನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಡಿಎಪಿ ರಸಗೊಬ್ಬರದ ಅಭಾವ ಕಾಡ್ತಾ ಇದೆ. ಗೊಬ್ಬರ ಸಿಗದೆ ಈಗ ರೈತರು ಕಂಗಾಲಾಗಿದ್ದಾರೆ. ಗೊಬ್ಬರ ಅಂಗಡಿಗಳ ಮುಂದೆ ಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ಗೊಬ್ಬರ ಸಿಗದೆ ಬಿತ್ತನೆ ಕಾರ್ಯ ಸ್ಥಗಿತ ಆಗಿದೆ. ಗೊಬ್ಬರದ ಮಳಿಗೆಗಳಿಗೆ ಪ್ರತಿನಿತ್ಯ ತಿರುಗಾಡುವಂತ ಸ್ಥಿತಿ ಬಂದಿದೆ ಅಲ್ಲಿನ ರೈತರಿಗೆ. ಸರ್ಕಾರದ ವಿರುದ್ಧ ರೈತರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಗೊಬ್ಬರ ಸಿಗ್ತಾ ಇಲ್ಲ. ಪ್ರತಿನಿತ್ಯ ಈಗ ಉಳುಮೆಗೆಲ್ಲ ಸಿದ್ಧತೆ ಆಗಿದೆ, ಎಲ್ಲ ರೀತಿಯಾದಂತ ತಯಾರಿ ಮಾಡ್ಕೊಂಡಿದ್ದಾರೆ. ಮುಂಗಾರು ಬೇರೆ ಬರದಿಂದ ಸಾಕ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಗೊಬ್ಬರ ಸಿಗದೆ ರೈತರು ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇವತ್ತು ಜಿಲ್ಲೆಗೆ ಒಳ್ಳೆ ಮಳೆ ಬಂದಿದೆ. ಜನರು ಎಲ್ಲ ಬಿತ್ತನೆ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ DAP ಗೊಬ್ಬರ ಸಿಗ್ತದೆ, ಭಾಳ ಕೊರತೆ ಆಗಿದೆ. ಇದರಿಂದ ಭಾಳ ರೈತರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಬೇರೆ ಗೊಬ್ಬರಗಳು ಸರಿ ಇಲ್ಲ. 10-26 ಇರ್ಬೋದು, 10-20 ಇರ್ಬೋದು, ಅದೆಲ್ಲ ಮೆತ್ತಗೆ ಹಾಕ್ತಾರೆ. ಮಳೆ ಎಲ್ಲಿ ಜಾಸ್ತಿ ಆಗ್ತದೋ ಅಲ್ಲಿ ಗೊಬ್ಬರ ತೊಂದರೆ ಆಗ್ತದೆ. ಅದರಿಂದ ನಾವು DAP ಗೊಬ್ಬರನೇ ಬೇಕು ನಮ್ಮ ರೈತರಿಗೆ. ಅದಕ್ಕೆ DAP ಗೊಬ್ಬರನ JD ಅವರಾಗಿರಲಿ, DC ಅವರಾಗಲಿ, ಯಾರಾಗಲಿ, ಸರ್ಕಾರದವರಾಗಲಿ, ಯಾರು ಇಲ್ಲಿ ಸಲಹೆ ಇದು ಕೊಡಬೇಕಾಗಿತ್ತು. ಇದುವರೆಗೆ ಯಾಕೆ ಕೊಡ್ತಿಲ್ಲ, ಯಾಕೆ ಕೊರತೆ ಮಾಡ್ತಿದ್ದಾರೆ, ಕಾರಣ ಏನು? ಅದಕ್ಕೆ ನಾವು ಈ ಮೂಲಕ ಹೇಳೋದಿಷ್ಟೇ, ಸರ್ಕಾರಕ್ಕೆ ಜಲ್ದಿ ಕೂಡಲೇ ಜಿಲ್ಲೆ ರೈತರಿಗೆ DAP ಗೊಬ್ಬರವನ್ನು ನಮಗೆ ಏಪ್ರಿಲಿಂದ ಜೂನ್ವರೆಗೂ 7,840 ಮೆಟ್ರಿಕ್ ಟನ್ ಇರ್ತಕ್ಕಂಥದ್ದಿತ್ತು. ಸೊ ನಮಗೆ ಇದುವರೆಗೂ ಸಹ ಪೂರೈಕೆ ಆಗಿರ್ತಕ್ಕಂಥದ್ದು 7,085 ಟನ್ ಅಷ್ಟು ಪೂರೈಕೆ ಆಗಿದೆ. ಅಂದರೆ ಜೂನ್ ಅಂತ್ಯದವರೆಗೂ 7,845 ಮೆಟ್ರಿಕ್ ಟನ್ಗೆ ಇವತ್ತಿನವರೆಗೂ 17ನೇ ತಾರೀಕಿನವರೆಗೂ ಪೂರೈಕೆ ಆಗಿರ್ತಕ್ಕಂಥದ್ದು 7,085. ಅಂದರೆ ಈ ತಿಂಗಳ ಅಂತ್ಯದವರೆಗೂ ಸಹ ಇನ್ನೂ 800 ಟನ್ ಪೂರೈಕೆ ಆಗೋದಕ್ಕೆ ಬಾಕಿ ಇರ್ತಕ್ಕಂಥದ್ದು. ಈಗ ಇಫ್ಕೋ ರಸಗೊಬ್ಬರ ಕಂಪನಿಯಿಂದ ನಮ್ಮ ಜಿಲ್ಲೆಗೆ ಅಂತಾನೆ ವಿಶೇಷವಾಗಿ 1,300 ಮೆಟ್ರಿಕ್ ಟನ್ನಷ್ಟು ಸಹ ಬರುತ್ತೆ. ಹಾಗಾಗಿ ನಮಗೆ ಏನು ಬೇಡಿಕೆ ಇತ್ತು ಜೂನ್ ಅಂತ್ಯದವರೆಗೂ ಅದಕ್ಕಿಂತ ಹೆಚ್ಚಿನ ರಸಗೊಬ್ಬರ DAPನಲ್ಲೂ ಸಹ ಬರ್ತಾ ಇದೆ. ಇದು ಒಂದು ಏನಂತಂದ್ರೆ ನಾವು ಕೇವಲ DAPಗೆ ಅಷ್ಟೇನೆ ಸೀಮಿತ ಆಗಲಾರದೆ. ಯಾಕೆಂತಂದ್ರೆ DAP ಅಂತಂದ್ರೆ ಅದರಲ್ಲಿ ಸಾರಜನಕ ಮತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಶೇಖರ್ ಅವರೇ, ಭೂಮಿಯಲ್ಲಿ ಬಿತ್ತನೆ ಮಾಡಬೇಕು, ಕೃಷಿ ಚಟುವಟಿಕೆ ಮಾಡಬೇಕಾಗಿರುವಂತಹ ರೈತರು ಈಗ ಗೊಬ್ಬರಕ್ಕೋಸ್ಕರ ಅಲ್ದಾಡ್ತಿದ್ದಾರಲ್ಲ, ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ? ಯಾಕೆ ಗೊಬ್ಬರ ಪೂರೈಕೆ ಆಗ್ತಿಲ್ಲ? ಅಲ್ಲಿನ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ರಾಜಶೇಖರ್? ಎಸ್ ಅಖಿಲೇಶ್, ಏನು ಬರದನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಉತ್ತಮವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯ ರೈತರು ಬಿತ್ತನೆ ಕಾರ್ಯವನ್ನ ಆರಂಭ ಮಾಡಿರ್ತಕ್ಕಂಥದ್ದು. 6 ತಾಲೂಕುಗಳಲ್ಲೂ ಕೂಡ ಈಗಾಗಲೇ ಬಿತ್ತನೆ ಕಾರ್ಯಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಶುರುವಾಗಿದೆ. ಆದ್ರೆ ಈ ಒಂದು ಜಿಲ್ಲೆಯ ರೈತರಿಗೆ ಈಗಾಗಲೇ ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಒಂದು ಆತಂಕ ಕೂಡ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಅದು ಕೂಡ DAP ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ ನಿಜಕ್ಕೂ ಕೂಡ DAP ಗೊಬ್ಬರಕ್ಕಾಗಿ ರೈತರು ಏನು ಗೊಬ್ಬರದ ಅಂಗಡಿಗಳಿಗೆ, ಕೃಷಿ ಇಲಾಖೆಗಳಿಗೆ ಅಲಿಯುವಂತಹ ಪರಿಸ್ಥಿತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ವಿಶೇಷವಾಗಿ DAP ಗೊಬ್ಬರವನ್ನೇ ನೆಚ್ಚಿಕೊಂಡಂತಹ ರೈತರು ನಿಜಕ್ಕೂ ಕೂಡ ಒಂದ್ ಕಡೆಗೆ ಬಿತ್ತನೆಯನ್ನ ಮಾಡದೆ, ಒಂದ್ ಕಡೆಗೆ ಕೃಷಿ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಈ ಕುರಿತಾಗಿ ಈಗಾಗಲೇ ರೈತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಸಮರ್ಪಕವಾಗಿ DAP ಗೊಬ್ಬರವನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಜಿಲ್ಲೆಯಲ್ಲಿ ರೈತರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳ ಮೂಲಕವಾಗಿ ಈಗಾಗಲೇ ಕೃಷಿ ಇಲಾಖೆಯ ಅಧಿಕಾರಿಗಳ ಗಮನ ಸೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಕೃಷಿ ಇಲಾಖೆಯ ಅಧಿಕಾರಿಗಳು ಹೇಳುವಂತೆ ಬೇರೆ ಆಗಿದೆ. ಈಗಾಗಲೇ ಜಿಲ್ಲೆಗೆ ಸಮರ್ಪಕವಾಗಿ DAP ಗೊಬ್ಬರವನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಸರ್ಕಾರವೂ ಕೂಡ ಪೂರೈಕೆ ಮಾಡ್ತಾ ಇದೆ. ಆದ್ರೆ ಸಮರ್ಪಕವಾಗಿ ಪೂರೈಕೆ ಆದ್ರೂ ಕೂಡ ಈ ಒಂದು ಅಭಾವ ಯಾವುದೇ ಕಾರಣಕ್ಕೂ ಸೃಷ್ಟಿಯಾಗಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, DAP ಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ರಸಗೊಬ್ಬರಗಳ ಬಳಕೆಯನ್ನು ರೈತರು ಮಾಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ನಿಜಕ್ಕೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ DAP ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿ ನಿಜಕ್ಕೂ ಕೂಡ ರೈತ ಸಮುದಾಯ ಸಂಕಷ್ಟಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್.
ಎಸ್, ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರೈತ ಮುಖಂಡ ಈಚಿಘಟ್ಟ ಸಿದ್ಧ ವೀರಪ್ಪ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಸರ್, ಈಗ ಪಾಪ ಚಟುವಟಿಕೆಗಳು ಮಾಡಬೇಕಿತ್ತು, ಬಿತ್ತನೆ ಕಾರ್ಯ ಆಗ್ಬೇಕು, ಬಟ್ ಗೊಬ್ಬರ ಸಿಗ್ತಾ ಇಲ್ಲ ಅಲ್ಲ ಸರ್? ಈ ವರ್ಷನೇ ಹಿಂಗಾಗಿದ್ದ, ಮೊದಲು ಈ ರೀತಿಯಾಗಿ ಆಗ್ತಾ ಇದೆಯಾ? ನೀವು ಕೇಳಿದ್ರೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಸರ್, ಈಗ ಮುಂಚೆ ಬಹಳ ಸುಮಾರು 7-8 ವರ್ಷಗಳ ಹಿಂದೆ ಗೊಬ್ಬರದ ಅಭಾವ ತುಂಬಾನೇ ಜಾಸ್ತಿ ಆಗಿತ್ತು. ಅದಾದ್ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಗೊಬ್ಬರದ ಅಭಾವ ಅಷ್ಟಾಗಿ ಪರಿಣಾಮ ಬೀರಿರ್ಲಿಲ್ಲ. ಈಗ 2-3 ವರ್ಷದಿಂದ ಅಂತೂ ಗೊಬ್ಬರದ ಅಭಾವ ಇರ್ಲಿಲ್ಲ. ಯಾವ ಟೈಮಿಗೆ ಬೇಕಾದ್ರೂ ಯಾವುದೇ ಗೊಬ್ಬರ ಸಿಗ್ತಾ ಇತ್ತು ರೈತರಿಗೆ. ಬಟ್ ಈ ಸಾರಿ ಏನಾಗಿದೆ, ನನಗೆ ಇರೋ ಮಾಹಿತಿ ಪ್ರಕಾರ ಏನ್ ಯುಕ್ರೇನ್ ಯುದ್ಧ ಶುರುವಾಯ್ತಲ್ಲ, ಆ ಯುದ್ಧದ ಪರಿಣಾಮ ಗೊಬ್ಬರದ ಸರಬರಾಜಿಗೆ ಒಂದಿಷ್ಟು ಹೊಡೆತ ಬಿದ್ದಿದೆ ಅನ್ನೋದು ಒಂದು ವಿಚಾರ. ಆಮೇಲೆ ಗೊಬ್ಬರ ಈಗ ಫಾಸ್ಫರಿಕ್ ಆಸಿಡ್ ದುಬಾರಿ ಆಗಿದೆ ಜಾಗತಿಕ ಮಟ್ಟದಲ್ಲಿ ಅನ್ನೋ ಕಾರಣಕ್ಕೆ DAP ಉತ್ಪಾದನೆ ಮೇಲೆ ಏಟಾಗಿದೆ ಅನ್ನೋದು ಕೂಡ ಒಂದು ಅಭಿಪ್ರಾಯ ಇದೆ. ಈ ಎಲ್ಲಾ ವ್ಯತ್ಯಾಸದಲ್ಲಿ ಒಂದಷ್ಟು ಗೊಬ್ಬರದ ಸರಬರಾಜಿನೇ ವ್ಯತ್ಯಾಸ ಆಗಿದೆ. ಬಟ್ ನಮ್ಮಲ್ಲಿ ಅಷ್ಟು ದೊಡ್ಡ ಪರಿಣಾಮ ಬೀರುವಂತ ವ್ಯತ್ಯಾಸ ಆಗಿಲ್ಲ. ಈಗಾಗಲೇ ಹಿಂದೆನೆ ಇಲಾಖೆ ಹೇಳಿತ್ತು, ವಿಜ್ಞಾನಿಗಳು ಹೇಳಿದ್ರು, ನೀವು ಕೇವಲ DAP ಯನ್ನ ಬಳಸೋದು ಸರಿಯಲ್ಲ. ಯಾಕೆಂದ್ರೆ ನಿರಂತರವಾಗಿ DAP ಬಳಸೋದ್ರಿಂದ ಬೇರೆಯ ಪೋಷಕಾಂಶಗಳ ಕೊರತೆ ಬೀಳುತ್ತೆ. ಅದಕ್ಕೆ ನೀವು ಲಘು ಪೋಷಕಾಂಶಗಳು ಇರುವಂತಹ ಗೊಬ್ಬರಗಳನ್ನ ಬಳಸಿ, ಫಾಸ್ಫರಸ್ ಇತ್ಯಾದಿ ಇರುವಂತಹ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತಾ ಇದ್ರು. ಅದೇ ಸರ್, ಅಂದ್ರೆ ಆಗ ಅಧಿಕಾರಿಗಳು ಹೇಳ್ತಾ ಇದ್ರು, ಅಂದ್ರೆ DAP ಏನ್ ಗೊಬ್ಬರ ಸರಬರಾಜು ಮಾಡಬೇಕು ಸರಿಯಾಗಿ ಸಮರ್ಥವಾಗಿ ಹೋಗಿದೆ, ಅದ್ರ ಜೊತೆಯಲ್ಲಿ ರೈತರು ಈ ಸಂಯುಕ್ತ ರಸಗೊಬ್ಬರವನ್ನ ಬಳಕೆ ಮಾಡಬೇಕು ಅಂತಿದ್ದಾರೆ. ಅದಕ್ಕೇನ್ ಹೇಳ್ತೀರಾ ಸರ್? ಸಂಯುಕ್ತ ರಸಗೊಬ್ಬರಗಳನ್ನ ಪರ್ಯಾಯವಾಗಿ ಬಳಕೆ ಮಾಡಬೇಕು. ಯಾಕೆಂದ್ರೆ ನಾವು ನಿರಂತರವಾಗಿ DAP ಹೋಗೋದ್ರಿಂದ ಇತರೆ ಪೋಷಕಾಂಶಗಳು ಭೂಮಿಯಲ್ಲಿ ಲಭ್ಯ ಆಗಲ್ಲ. ಇದನ್ನ ನಾವು ಪರ್ಯಾಯವಾಗಿ ಆಲೋಚನೆ ಮಾಡಬೇಕು. ಮತ್ತೆ ಸರ್ಕಾರನೂ ಕೂಡ ಮುಂದಾಲೋಚನೆಯಿಂದ ಬಿತ್ತನೆ ಕಾಲಕ್ಕೆ ಅಗತ್ಯ ಪ್ರಮಾಣದ ಗೊಬ್ಬರವನ್ನ ಪೂರೈಸುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ವಹಿಸಬೇಕು. ಈ ಸರಣಿ ಸುಮಾರು 5-6 ವರ್ಷದ ಈಚೆಗೆ ಈ ಸರಣಿ ಗೊಬ್ಬರದ ಸ್ವಲ್ಪ ಅಭಾವ ಕಾಣ್ತಾ ಇರೋದು. ಆಮೇಲೆ ಕೆಲವು ಭಾಗದಲ್ಲಿ 5-10% ಬಿತ್ತನೆ ಆಗಿದೆ. ಮಿಕ್ಕಂತೆ ಕೆಲವು ಭಾಗದಲ್ಲಿ 70-80% ಕೂಡ ಬಿತ್ತನೆ ಆಗಿದೆ. ಬಹುತೇಕ ಹಿಂಗಾರು ಬೆಳೆಗಳು ಅಂದ್ರೆ ಸಿರಿಧಾನ್ಯಗಳು ಬಿತ್ತನೆ ಈಗ ಇನ್ನು ಸ್ವಲ್ಪ ದಿವಸದಿಂದ ಶುರುವಾಗುತ್ತೆ. ಹಾಗಾಗಿ ಗೊಬ್ಬರ ಸರಬರಾಜು ಮಾಡಬೇಕು ಅನ್ನೋದು ಕೂಡ ನಮಗೆ ಸರ್ಕಾರಕ್ಕೆ ಒತ್ತಾಯ. ಓಕೆ, ಧನ್ಯವಾದಗಳು ಸಿದ್ಧ ವೀರಪ್ಪ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.